ಸ್ನೇಹಿತರೆ ನಮಸ್ಕಾರ. ಭಾರತದಿಂದ ಭೂತಾನ್ಗೆ ನಾವು ಪೆಟ್ರೋಲ್ ಸಪ್ಲೈ ಮಾಡ್ತೀವಿ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ IOCL ಹಾಗೂ BPCL ಏನಿದೆ, ಭಾರತದಿಂದ ಭೂತಾನ್ಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ಭಾರತದಲ್ಲಿ ಇರುವಂತಹ ಒಂದು ಪೆಟ್ರೋಲ್ ದರ ಹಾಗೂ ಭೂತಾನ್ದಲ್ಲಿ ಇರುವಂತಹ ಪೆಟ್ರೋಲ್ ದರ ತುಂಬಾ ವ್ಯತ್ಯಾಸ ಇದೆ. ಭಾರತದಲ್ಲಿ ನಮಗೆ ಕಚ್ಚಾ ತೈಲದಿಂದ ತಯಾರಿಕೆ ಆದಂತ ಪೆಟ್ರೋಲು ₹100 ಮೇಲೆ ದಾಟಿದೆ. 102, 105 ಈ ತರ ಒಂದು ಪೆಟ್ರೋಲ್ ದರ ಇದೆ. ಭೂತಾನ್ದಲ್ಲಿ ನೋಡಿ, ಭೂತಾನು ಮತ್ತೆ ಇಂಡಿಯಾ ಅಕ್ಕಪಕ್ಕ ಒಂದು ರಾಜ್ಯ. ಭೂತಾನ್ದಲ್ಲಿ ಇರುವಂತ ಕರೆನ್ಸಿ ಕೂಡ ರುಪೀಸು, ಭಾರತದಲ್ಲಿ ಇರುವಂತ ಕರೆನ್ಸಿ ಕೂಡ ರುಪೀಸು. ಎರಡು ದೇಶದಲ್ಲಿ ಕರೆನ್ಸಿ ರುಪೀಸ್ ಇದ್ದುದರಿಂದ ಭಾರತದಲ್ಲಿ ಸಿಗುವಂತ ಪೆಟ್ರೋಲ್ ರೇಟು ಜನರಿಗೆ ₹100 ಮೇಲಿದೆ. ಅದೇ ಭೂತಾನ್ದಲ್ಲಿ ಭಾರತದಿಂದ ನಮ್ಮ ಗಡಿ ದಾಟದ ಮೇಲೆ ಆ ಪೆಟ್ರೋಲ್ ದರ ಭೂತಾನ್ದಲ್ಲಿ ₹66 ಆಗುತ್ತೆ. ನೋಡಿ ಎಂತ ವಿಪರ್ಯಾಸ. ಭಾರತ ಕೊಡುವಂತ ಪೆಟ್ರೋಲ್ ದರ ಭೂತಾನ್ದಲ್ಲಿ ₹66 ಮಾರುತ್ತೆ. ಬಟ್ ಭಾರತ ತಯಾರು ಮಾಡುವಂತ ಪೆಟ್ರೋಲು ಭಾರತದ ಜನರಿಗೆ ₹105, ₹104, ₹108 ಈ ತರ ಒಂದು ದರ ಇಲ್ಲಿ ನಿಗದಿಪಡಿಸಲಾಗಿದೆ. ಸೊ ಯಾವ ತರ ಇಲ್ಲಿ ಬಿಜೆಪಿ ಸರ್ಕಾರ, ಕೇಂದ್ರದ ಒಂದು ಬಿಜೆಪಿ ಸರ್ಕಾರ ಯಾವ ತರ ಒಂದು ಲೂಟಿ ಮಾಡ್ತಾ ಇದೆ, ತಾವಿಲ್ಲಿ ಒಂದ್ ಸ್ವಲ್ಪ ಲಕ್ಷ್ಯ ಕೊಡ್ಬೋದು. ಭಾರತ ಗಡಿ ದಾಟಿದ ತಕ್ಷಣ ₹66 ಆಗುವಂತ ಪೆಟ್ರೋಲ್ ದರ ಭಾರತದಲ್ಲಿಯೇ ಕಚ್ಚಾ ತೈಲದಿಂದ ತಯಾರಿಸಲ್ಪಟ್ಟ ಪೆಟ್ರೋಲ್ ದರ ₹105 ಆಗುತ್ತೆ. ಸೊ ಇಲ್ಲಿ ಭೂತಾನ್ದವ್ರು ಲೂಟಿ ಮಾಡ್ತಿದಾರೋ ಏನ್ ಭಾರತದವ್ರು ಲೂಟಿ ಮಾಡ್ತಿದಾರೋ ಸರ್ಕಾರ, ತಾವು ಇಲ್ಲಿ ವಿಚಾರ ಮಾಡಬೇಕಾಗಿದೆ. ಸೊ ಇಲ್ಲಿ ಭಾರತದ ಬಿಜೆಪಿ ಸರ್ಕಾರ, ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಇಲ್ಲಿ ಲೂಟಿ ಹೊಡಿತಾ ಇದೆ. ಸಾರ್ವಜನಿಕರ ದುಡ್ಡು ಲೂಟಿ ಹೊಡಿತಾ ಇದೆ. ಭೂತಾನ್ನಲ್ಲಿ ₹66 ಸಿಗುವಂತದ್ದು ನಮ್ಮಲ್ಲಿ ₹50 ಯಾಕೆ ಸಿಗಬಾರ್ದು? ಇದ್ರ ಯೋಚನೆ ಮಾಡುವಂತದ್ದು ಒಂದು ವಿಷಯ, ಹೌದಾ? ಸೊ ₹66 ಭೂತಾನ್ದಲ್ಲಿ ಸಿಗುತ್ತೆ ಅಂದ್ರೆ ನಮ್ಮಲ್ಲಿ ಅಟ್ಲೀಸ್ಟ್ ಒಂದು ₹55-60 ಸಿಗ್ಬೋದಾ, ಹೌದಾ? ಸೊ ಭೂತಾನ್ಗೆ ಮಾರುವಂತ ಪೆಟ್ರೋಲು ಅಲ್ಲಿ ₹66 ಆಗಿದೆ. ಸೊ ಇಲ್ಲಿ ಓಪನ್ ಲೂಟ್ ನಡೀತಾ ಇದೆ. ಹಗಲು ದರೋಡೆ ಅಂತ ಏನು ಕರಿತೀವಿ, ಈ ಒಂದು ಹಗಲು ದರೋಡೆ ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇದೆ. ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ, ಕೇಂದ್ರದ ಸರ್ಕಾರ ಇಲ್ಲಿ ಲೂಟಿ ಮಾಡ್ತಾ ಇದೆ. ಇದು ತಮ್ಮ ಗಮನಕ್ಕೆ ಬಂದಿದೆ. ಸೊ ಹೀಗಾಗಿ ಲೂಟಿ ಮಾಡುವಂತ ಸರ್ಕಾರ ಯಾವ್ದಂತೇಳಿ ಜನ ತೀರ್ಮಾನಿಸಬೇಕಾಗಿದೆ, ಹೌದಾ? ಸೊ ನಮಗೆ ಸಿಗ್ಬೇಕಾಗಿದ್ದು ₹50-55 ಪೆಟ್ರೋಲ್ ದರ, ಭೂತಾನ್ದಲ್ಲಿ ₹66 ಸಿಗ್ತಾ ಇದೆ. ಬಟ್ ತಯಾರಿಸಲ್ಪಟ್ಟ ಭಾರತ ಜನರಿಗೆ ಒಂದು ₹100 ಮೇಲೆ ಒಂದು ದರವನ್ನು ನಿಗದಿಪಡಿಸಲಾಗಿದೆ ಭಾರತ ಸರ್ಕಾರ. ಹೀಗಾಗಿ ಇದು ಓಪನ್ ಲೂಟ್ ಮಾಡ್ತಾ ಇದೆ ಅಂತ ಹೇಳಿ ನಾನು ನಿಮ್ಮನ್ನ ಈ ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಧನ್ಯವಾದಗಳು.